ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲ ಸೇರಿ ಆಲಂಗೂರಿಗೆ ಆಗಮಿಸಿ ಅವರನ್ನು ಆಶೀರ್ವದಿಸಿ ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಭಾಗ್ಯ ಕೊಡಬೇಕೆಂದು ತಮ್ಮಲ್ಲಿ ತಾವೆಲ್ಲ ಕೇಳ್ಕೋಬೇಕಂತ ಹೇಳ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ. ನಮ್ಮ ಆಲಂಗೂರು ಶಿವಣ್ಣವರ 65ನೇ ಹುಟ್ಟುಹಬ್ಬ 2/2/2024 ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಆಲಂಗೂರು ಗ್ರಾಮ ಶಿವಣ್ಣವ್ರ ಜೋಡಿಯಲ್ಲಿ ಅವ್ರಿಗೆ ಬೇಕಾಗಿರೋ ಹಿತೈಷಿಗಳು ಅಭಿಮಾನಿಗಳು ಅಣ್ಣ ತಮ್ಮದರು ಎಲ್ಲ ಬಂದು ಒಂದು ಸ್ವಲ್ಪ ಆರೈಸಬೇಕಂತ ತಮ್ಮಲ್ಲಿ ಪ್ರಾರ್ಥನೆ. ಮುಳಬಾಗಿಲು ತಾಲೂಕಿನ ಜನತೆಗೆ ನಾಳೆ 2/2/24 ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಆಲಂಗೂರು ಶಿವಣ್ಣವರ ತೋಟದ ಮನೆಯಲ್ಲಿ ಅವ್ರದ್ದು 65ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ. ಅವರು ಅಜಾತ ಶತ್ರು, ತಾಲೂಕಿನಲ್ಲಿ ಅವರು ಪ್ರೀತಿಸ್ತಾ ಇರ್ತಕ್ಕಂಥ ವ್ಯಕ್ತಿ ಇಲ್ಲ. ಅಂಥ ವ್ಯಕ್ತಿಗೆ 64 ವರ್ಷ ತುಂಬಿ 65ನೇ ವರ್ಷಕ್ಕೆ ಕಾಲಿಡ್ತಿದ್ದಾರೆ. ಹಂಗಾಗಿ ತಾವು ಹಿರಿಯರು ಕಿರಿಯರು ರಾಜಕೀಯ ವ್ಯಕ್ತಿಗಳು ಇದು ರಾಜಕೀಯ ಅತೀತವಾಗಿ ಪಕ್ಷ ಭೇದವಿಲ್ಲದೆ ಬಂದು ಅವರಿಗೆ ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಮುಳಬಾಗಿಲು ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂಥ ಆಲಂಗೂರು ಶಿವಣ್ಣ ಅವರಿಗೆ 2/2/2024 ನಾಳೆ ಶುಕ್ರವಾರ 10 ಗಂಟೆಗೆ ಆಲಂಗೂರು ಜೋಡಿಯಲ್ಲಿ ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಮುಳಬಾಗಿಲು ತಾಲೂಕಿನ ಜನತೆಗೂ ಮತ್ತು ಅವರು ಅಜಾತಶತ್ರು ಶಿವಣ್ಣ ಅವರು, ಆದ್ದರಿಂದ ಮುಳಬಾಗಿಲು ತಾಲೂಕು ಜನತೆ ಬಂದು ಆಶೀರ್ವದಿಸಬೇಕಾಗಿ ವಿನಂತಿ. ಮತ್ತು ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದಿಂದ ಮತ್ತು ರಾಜ್ಯ ಒಕ್ಕಲಿಗರ ಪ್ರಜಾ ಸಂಘದ ಗೌರವಾಧ್ಯಕ್ಷರಾದಂಥ ಆಲಂಗೂರು ಶಿವಣ್ಣ ಅವರು ಮತ್ತು ಅವರ ಸ್ನೇಹಿತರು ಹಿತೈಷಿಗಳು ಎಲ್ಲರೂ ಬಂದು 10 ಗಂಟೆಗೆ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಶುಭ ಕೋರಬೇಕಾಗಿ ವಿನಂತಿ. ನಮಸ್ಕಾರ ಹೇಳ್ತಾ ನಮ್ಮ ತಾಲೂಕು ಜನತೆಗೆ ನಮ್ಮ ಆಲಂಗೂರು ಶಿವಣ್ಣ ಅವರು ಹುಟ್ಟಿದ ಹಬ್ಬದ ಶುಭಾಶಯಗಳು ಕೋರ್ತಾ ನಾಳೆ ಶುಕ್ರವಾರ 10 ಗಂಟೆಗೆ ಪ್ರಾರಂಭ ಆಗುತ್ತೆ. ಹುಟ್ಟು ಹಬ್ಬದ ಎಲ್ಲ ಜನತೆ ಚಿಕ್ಕವರಾಗಲಿ ದೊಡ್ಡವರಾಗಿ ಬಂದು ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ. ಇನ್ನೊಂದೇನೆಂದ್ರೆ ಶಿವಣ್ಣ ಹತ್ರ ಬರೀ ಒಕ್ಕಲಿಗ ಕಮ್ಯುನಿಟಿಗೆ ಸೀಮಿತ ಅಲ್ಲ, ಎಲ್ಲ ಕಮ್ಯುನಿಟಿಗೆ ಸೀಮಿತ ಅಂತ ನಾನು ಭಾವಿಸ್ತೀನಿ. ಯಾರನ್ನಾಗಲಿ ಎಲ್ಲ ಕಮ್ಯುನಿಟಿಗೆ ಜೊತೆ ಕೂಡಿಸಿ ಮುಂದುವರಿಸ್ತಾರೆ ಅಂತ ನನ್ನ ಅನಿಸಿಕೆ. ನಾನು ನೋಡಿದ್ದೀನಿ, ನನ್ನ ಜೊತೆಯಲ್ಲಿ ಇದ್ದು ನಾನು ನೋಡಿದ್ದೀನಿ. ಅಂಥ ನಾಯಕರು ನಮಗೆ ಸಿಗಲ್ಲ. ಅಂಥವ್ರಿಗೆ ದೇವರು ಇನ್ನು ಐಷ ಆರಾಮೆ ಒಳ್ಳೆಯ ಅವ್ರಿಗೆ ದೇವರು ಇನ್ನೂ 100 ವರ್ಷ ಬಾಳಲಿ ಅಂತ ನಾನು ಮಾತಾಡ್ತೀನಿ. ಏನಿವತ್ತು ಸೇರಿರೋದು ಪ್ರೆಸ್ ಮೀಟ್ ಎಲ್ರಿಗೂ ಗೊತ್ತಿರೋ ವಿಷಯನೇ. ಮೊದಲಿಂದನೂ ಆಲಂಗೂರು ಸೀನನ್ನ ತಮ್ಮನಾದಂಥ ಆಲಂಗೂರು ಶಿವಣ್ಣವರ ಹುಟ್ಟಿದ ಹಬ್ಬವನ್ನು ಪ್ರತಿ ವರ್ಷನೂ ಆಲಂಗೂರು ಸೀನನ್ನ ಅಭಿಮಾನಿಗಳು ಮತ್ತು ಆಲಂಗೂರು ಶಿವಣ್ಣ ಅಭಿಮಾನಿಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ನಾಳೆ 10 ಗಂಟೆಯಿಂದ ಅವರ ತೋಟದ ಮನೆಯಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತೆ ಅವರ ಅಭಿಮಾನಿಗಳಿಂದ. ಆದ್ದರಿಂದ ಪಕ್ಷಭೇದ ಮರೆತು ಎಲ್ಲ ಆಲಂಗೂರು ಅಭಿಮಾನಿಗಳು ಬಂದು ಭಾಗವಹಿಸಿ ಅವ್ರಿಗೆ ಈಗ 65ನೇ ವರ್ಷಕ್ಕೆ ಬೀಳ್ತಾ ಇದೆ ನಾಳೆ. ಅವ್ರು ಇನ್ನೂ 100 ವರ್ಷ ಬಾಳ್ಲಿ ಅಂದ್ಬಿಟ್ಟು ಹಾರೈಸಿ ಒಳ್ಳೆ ಆಯುಧ ಆರೋಗ್ಯ ಐಶ್ವರ್ಯ ಆ ಕಲಿಯುಗದ ವೆಂಕಟೇಶ್ವರ ಸ್ವಾಮಿ, ದರ್ಗಾ ಬಾಬಾ ಹೈದರ್ ಅಲಿ ಸ್ವಾಮಿ, ಅದೇ ರೀತಿ ನಮ್ಮ ಸತ್ಯಸಾಯಿ ಬಾಬಾ ಸ್ವಾಮಿ, ಆಂಜನೇಯ ಮುಳಬಾಗಿಲಿನ ಅಂಜನಾದ್ರಿಯ ಆಂಜನೇಯ ಸ್ವಾಮಿ ಎಲ್ಲರ ಆಶೀರ್ವಾದ ಇರಲಿ ಅಂದ್ಬಿಟ್ಟು ಹೇಳ್ತಾ, ಅದೇ ರೀತಿ ಮುಳಬಾಗಿಲು ಜನತೆಯ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂದ್ಬಿಟ್ಟು ಹೇಳಿ ಅವ್ರಿಗೆ ಆಯುರ ಆರೋಗ್ಯ ಐಶ್ವರ್ಯವನ್ನು ದೇವರು ಕೊಟ್ಟು ಕಾಪಾಡಲಿ ಅಂದ್ಬಿಟ್ಟು ಈ ಮುಖಾಂತರ ತಮ್ಮಲ್ಲಿ ತಿಳಿಸಲಿಕ್ಕೆ ಬಯಸ್ತೀವಿ.
10 ಗಂಟೆಗೆ ಬೆಳಿಗ್ಗೆ 6-7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಸಂಜೆವರೆಗೂ 4-5 ಗಂಟೆವರೆಗೂ ಸೆಲೆಬ್ರೇಷನ್ ಇರ್ತದೆ. ಅದೇ ರೀತಿ ನಿಮಗೂ ಆಹ್ವಾನ ಕೊಡ್ತಾ ಇದ್ದೀವಿ. ಕ್ರೈಸ್ತವ್ರು ನಮಗೆ ಅನ್ಯತಾ ಭಾವಿಸಬಾರ್ದು. ಎಲ್ರಿಗೂ ಹೇಳ್ತಾರೆ ನಮ್ಗೆ ಹೇಳಲಿಲ್ಲಪ್ಪ ಅಂದ್ಬಿಟ್ಟು ನೀವು ಭಾಗವಹಿಸ್ಬೋದು. ಅವ್ರಿಗೆ ಆಶೀರ್ವಾದಿಸಬೇಕಾಗಿ ತಮ್ಮಲ್ಲಿ ಕೂಡ ಯೂಟ್ಯೂಬ್ ಚಾನಲ್ ಆಗಲಿ ಅದೇ ರೀತಿ ಪ್ರೆಸ್ ಮೀಡಿಯಾ ಆಗಲಿ ಎಲ್ಲರೂ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಒತ್ತಡದಿಂದಾಗಿ ಇರುತ್ತೆ. ಅದೇ ರೀತಿ ಸರ್ ಮೊದಲು ಯಾವ ರೀತಿ ಮಾಡ್ಕೊಂಡು ಬರ್ತಾ ಇದೀವೋ ಅದೇ ರೀತಿ ಮಾಡ್ಕೊಳ್ತಾ ಇದೀವಿ. ನಮ್ದು ಜಾಸ್ತಿ ಅಬ್ರಾನಿ ಇರಲ್ಲ, ಜಾಸ್ತಿ ಇರಲ್ಲ. ನಾವು ಅದೇನೋ ಹೇಳ್ತಿರಲ್ಲ ಆ ಥರ ಮಾಮೂಲಿ ಯಾವ ರೀತಿ ಈಗ ನಾವು ರೈತ ಕುಟುಂಬದಿಂದ ಬಂದಿರೋರು ಅಲ್ಲಲ್ಲ ಅದೆಲ್ಲ ಎಲೆಕ್ಷನ್ದು ರಾಜಕೀಯಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ಯಾವ ರೀತಿ ಮೊದಲಿಂದ ಯಾವ ರೀತಿ ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ ಅದೇ ರೀತಿ ಆಚರಣೆ ಮಾಡ್ಕೊಂಡು ಅಭಿಮಾನ ಜಾಸ್ತಿ ಅಲ್ವಾ, ಜಾಸ್ತಿ ಬಂದಷ್ಟು ಗ್ರ್ಯಾಂಡ್ ಆಗತ್ತೆ. ಒಬ್ಬೊಬ್ರು ಮಾಡ್ತಾರೆ. ಅದರಿಂದ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಾವು ಒಂದು ದಿವಸ ಇಗ್ಗೋದು ಒಂದು ದಿವಸ ಕುಗ್ಗೋದು ಆ ರೀತಿ ಏನಿರಲ್ಲ. ಯಾವ ರೀತಿ ಅವ್ರು ಮೊದಲಿಂದ ಆಲಂಗೂರು ಸೀನಣ್ಣ ಅಂದರೆ ಅವರು ರೈತ ಕುಟುಂಬದಿಂದ ಬಂದವರು. ನಾವು ಮೊದಲಿಂದ ಅವರು ಫ್ಯಾಮಿಲಿ ಜೊತೆಯಲ್ಲಿ ಬಾಂಧವ್ಯ ಇಟ್ಕೊಂಡು ಬಂದಿದ್ದೀವಿ. ಅದೇ ರೀತಿನೂ ನಾಳೆನೂ ಅದೇ ರೀತಿ ಸೆಲೆಬ್ರೇಷನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇನ್ನು ಬೇರೆ ಯಾವುದೇ ರಾಜಕೀಯ ಕಾರಣ ಇನ್ನೊಂದು ಏನೂ ಇರೋಲ್ಲ ಸರ್. ಎಲ್ಲರೂ ಅವರು ಆಲಂಗೂರು ಸೀನಣ್ಣ ಅವರು ಫ್ಯಾಮಿಲಿ ಅಭಿಮಾನಿಗಳೆಲ್ಲ ಬರ್ತಾರೆ ಸರ್. ಮೊದಲಿಂದ ಯಾರ್ಯಾರು ಬರ್ತಾ ಇದ್ರು ಅವರೆಲ್ಲ ಬರ್ತಾರೆ. ಸರ್ ಇರ್ಬೋದು, ಅದು ಹೇಳಕ್ಕಾಗಲ್ಲ. ಇರ್ಬೋದು ಅವರವರು ಇದಕ್ಕೆ ಬಿಟ್ಟಿರ್ತಾರೆ ಸರ್. ಅದು ಅವಾಗೇನೆ ಹೇಳಿದೆ ನಾನು ಆ ಮತ್ತೆ ಅವಾಗೇನೆ ಹೇಳಿದ್ವಿ. ಇದು ರಾಜಕೀಯ ಮೀರಿ ಮಾಡ್ತಾ ಇರೋದು, ಯಾವುದೇ ಪಕ್ಷದ್ದಲ್ಲ ಇದು. ಆಲಂಗೂರು ಸೀನಣ್ಣ ಅಭಿಮಾನಿಗಳಿಂದ ಮಾಡ್ಕೊಂಡು ಹೋಗ್ತಾ ಇದೀವಿ, ಆಲಂಗೂರು ಶಿವಣ್ಣ ಅಭಿಮಾನಿಗಳಿಂದ ಮಾಡ್ಕೊಂಡು ಹೋಗ್ತಾ ಇದೀವಿ. ಯಾವತ್ತೇ ಆಗಲಿ ಪಕ್ಷದಿಂದ ಅಂತ ನಾವು ಯಾವತ್ತು ಹಾಕಿಲ್ವೇ? ಆಲಂಗೂರು ಶಿವಣ್ಣ ಬರ್ಡೇ ಮಾಡ್ತಾ ಇರೋದು ಎಲ್ಲ ಪಕ್ಷದವರು ಬರ್ಬೋದು. ರಾಜಕೀಯವನ್ನು ಮೀರಿ ಬರ್ಡೇ ಮಾಡ್ತಾರೆ ಯಾವುದೂ ಇಲ್ಲ. ಈಗ ಆಲಂಗೂರು ಅವ್ರು ನಮ್ಮ ಸೀನಣ್ಣ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಅವ್ರು ವಾಲಂಟ್ರೀಸ್ ಸರ್. ನಾವು ವಾಲಂಟ್ರಿಯಾಗಿ ಬರ್ತಾರಷ್ಟೇ. ನಾವು ಯಾರೇ ಆಗಲಿ ಗೆಸ್ಟ್ಗಳು ಇನ್ನೊಂದು ಪರ್ಸನಲ್ ಆಗಿ ಯಾರು ಇದಿಲ್ಲ. ಜನರಲ್ ಆಗಿ ಅವ್ರ ಬಗ್ಗೆ ಜನರಿಗೆ ತಿಳಿಲಿ ಅಂದ್ಬಿಟ್ಟು ನಾವು ಪ್ರೆಸ್ ಇದರಿಂದ ಇದು ಮಾಡ್ತೀವಿ ಸರ್. ಅವ್ರವ್ರು ಇದಕ್ಕೆ ಬಿಟ್ಟಿದ್ದು ಸರ್. ಅದು ಈಗ ಕರೆಯೋದು ಇನ್ವಿಟೇಟ್ ಮಾಡಿದ್ರೆ ನಮ್ಮ ಜವಾಬ್ದಾರಿ. ಈಗ ಶಿವಣ್ಣ ಕೂಡ ಗೊತ್ತಿಲ್ಲ ನಾವು ಮೀಟ್ ಮಾಡ್ತಾ ಇರೋದು. ನಾವು ಮಾಡ್ತಾ ಇದ್ದೀವಿ. ರಾಜ್ಯ ಮಾಧ್ಯಮದ ಮುಖಾಂತರವಾಗಿ ಬಂದು ವಿಶ್ ಮಾಡಿ ಅಂತ ಹೇಳಿ ಯಾರಾದ್ರೂ ಬರ್ಬೋದಲ್ವಾ?